ಲೂಕನು ಬರೆದಂಥ ಸುವಾರ್ತೆ 22ನೇ ಅಧ್ಯಾಯ 40ನೆಯ ವಾಕ್ಯ. ಆತನು ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಅವರಿಗೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳಿದನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಗೆತ್ಸಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಹೋದಾಗ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಹಿಡಿದು ಕೊಡಲ್ಪಡುವಂಥ ರಾತ್ರಿಯಲ್ಲಿ ಪ್ರಾರ್ಥಿಸುವುದಕ್ಕೆ ಹೋಗುವುದಕ್ಕೆ ಮುಂಚೆ ತನ್ನ ಶಿಷ್ಯರಿಗೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ನೋಡುವಂಥ ಸಮಯದಲ್ಲಿ ಆತನು ಈಗ ಒಂದು ಇಕ್ಕಟ್ಟಿನ ಕಷ್ಟದ ಹಾದಿಯಲ್ಲಿ ಹಾದು ಹೋಗಬೇಕಾಗಿದೆ. ದೇವರು ನೇಮಿಸಿದಂಥ ಆತನ ರೌದ್ರವೆಂಬಂಥ ಪಾತ್ರೆಯನ್ನು ಪಾನ ಮಾಡಬೇಕಾಗಿದೆ. ಇಷ್ಟೆಲ್ಲ ಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗಬೇಕಾಗಿದ್ದಂಥ ಯೇಸು ಕ್ರಿಸ್ತನು ಅದಕ್ಕಾಗಿ ಪ್ರಾರ್ಥಿಸುತ್ತಾ ಇರುವಾಗ, ಅದಕ್ಕಾಗಿ ದೇವರ ಬಲವನ್ನು ಆಗ್ರಹಿಸುತ್ತಾ ಇರುವಾಗ, ಚಿತ್ತಕ್ಕೆ ತನ್ನನ್ನು ಸಮರ್ಪಿಸಿ ಕೊಡುತ್ತಾ ಇರುವಾಗ ತನ್ನ ಶಿಷ್ಯರಿಗೆ ಹೇಳಿದಂಥ ಒಂದು ಆಲೋಚನೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ. ಅಂದರೆ ನಾನು ಇಕ್ಕಟ್ಟಿನಲ್ಲಿ ಹೋಗುತ್ತಾ ಇರುವುದನ್ನು ನೋಡಿ ನೀವು ಬಿದ್ದು ಹೋಗಬಾರದು, ನೀವು ಹಿಂಜಾರಿ ಬಿಡಬಾರದು. ಕಾರಣ ನಾನೀಗ ಶೋಧನೆ ಮಧ್ಯದಲ್ಲಿ ಹಾದು ಹೋಗಲಿದ್ದೇನೆ. ಈ ಲೋಕದ ಪಾಪಗಳ ನನ್ನ ಮೇಲೆ ಇಡಲ್ಪಡಲಿದೆ. ನಾನು ಅದಕ್ಕಾಗಿ ಬಲಿಯಾಗಲಿದ್ದೇನೆ. ಆದರೆ ಅದು ಅಂತ್ಯವಲ್ಲ, ನಾನು ಪುನಃ ಎದ್ದೇಳಲಿದ್ದೇನೆ. ನಾನು ಜೀವಿತನು ಎಂಬುದನ್ನು ನಿಮಗೆ ತೋರ್ಪಡಿಸಲಿದ್ದೇನೆ. ನನ್ನ ಸಾಕ್ಷಿಗಳಾಗಿ ನೀವು ಜೀವಿಸಲಿದ್ದೀರಾ. ನಿಮ್ಮ ವಿಷಯವಾಗಿರುವಂಥ ನನ್ನ ಎಲ್ಲ ಉದ್ದೇಶಗಳು ನೆರವೇರುತ್ತವೆ. ಆದ್ದರಿಂದ ನನ್ನ ಮೇಲೆ ದೃಷ್ಟಿಯನ್ನು ಇಟ್ಟು ನಡೆಯುತ್ತಿರುವಂಥ ನಿಮ್ಮ ಜೀವಿತಗಳು ನನಗೆ ಸಂಭವಿಸಲಿರುವಂಥ ಈ ಕಾರ್ಯಗಳನ್ನು ನೋಡಿ ಹಿಂಜಾರಬಾರದು, ಕುಂದಿ ಹೋಗಬಾರದು. ಬದಲಾಗಿ ನಾನು ನಿಮ್ಮ ವಿಷಯದಲ್ಲಿ ಇಟ್ಟಿರುವಂಥ ಉದ್ದೇಶದ ಮೇಲೆ, ಹಾಗೆ ನಾನು ನಿಮಗೆ ತಿಳಿಸಿರುವಂಥ ಕಾರ್ಯಗಳ ಮೇಲೆ ನಿಮ್ಮ ದೃಷ್ಟಿ ಸರಿಯಾಗಿ ಇರಬೇಕು. ಆದ್ದರಿಂದ ಈ ಶೋಧನೆಗಳನ್ನು ಜಯಿಸುವಂತೆ ನೀವು ಪ್ರಾರ್ಥಿಸಿರಿ, ಸಿದ್ಧರಾಗಿರಿ, ದೇವರ ಕೃಪೆಯನ್ನು ಬಯಸಿ ಆಗ್ರಹಿಸಿ ಅದನ್ನು ಹೊಂದಿದವರಾಗಿ ಜೀವಿಸಿರಿ ಎಂಬುದಾಗಿ ಒಂದು ಆಲೋಚನೆಯನ್ನು ಕೊಟ್ಟನು. ಆದರೆ ಶಿಷ್ಯರು ಅದನ್ನು ಗ್ರಹಿಸಿಕೊಂಡು ಅದರಂತೆ ಕಾರ್ಯ ಮಾಡುವುದರಲ್ಲಿ ವಿಫಲರಾದರು. ಆದ್ದರಿಂದ ಪ್ರತಿಯೊಬ್ಬೊಬ್ಬರೂ ಕೂಡ ಯೇಸು ಕ್ರಿಸ್ತನನ್ನು ಹಿಡಿಯುವಂಥ ಸಮಯದಲ್ಲಿ ಚದರಿ ಹೋಗುವಂತೆ ವಿಷಯಗಳು ಬದಲಾದವು. ಈ ದಿವಸಗಳು ನಮ್ಮ ಜೀವಿತಗಳಲ್ಲಿ ಕೂಡ ದೇವರು ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಆಲೋಚನೆಗಳನ್ನು ಕೊಡುತ್ತಾರೆ. ನಾವು ಅದನ್ನು ಸ್ಪಷ್ಟವಾಗಿ ಕೇಳಿ ಅದರಂತೆ ಕಾರ್ಯಗಳನ್ನು ಮಾಡುವಾಗಲೇ ಆ ವಿಷಯಗಳಲ್ಲಿ ಜಯವನ್ನು ಹೊಂದುವುದಕ್ಕೆ ಸಾಧ್ಯ. ಈಗ ಯೇಸು ಕ್ರಿಸ್ತನಿಗೆ ಸಂಭವಿಸಿದಂಥ ವಿಷಯಗಳು ಪುನಃ ಏನು ಸಂಭವಿಸುವುದಿಲ್ಲ. ನಮಗೆ ಗೊತ್ತು, ಯೇಸು ಕ್ರಿಸ್ತನು ಆಗಲೇ ಜೀವಿತನಾಗಿ ಎದ್ದಿದ್ದಾನೆ ಎಂಬುದಾಗಿ. ಆದರೆ ಈಗ ಕೆಲವೊಮ್ಮೆ ನಾವು ಯೇಸು ಕ್ರಿಸ್ತನನ್ನು ದೃಷ್ಟಿಸುವುದಕ್ಕಾಗದೇ ಇರುವಂಥ ಸಮಯಗಳು, ಆತನು ನಮಗಾಗಿ ಏನನ್ನು ಕೂಡ ಮಾಡುತ್ತಾ ಇಲ್ಲವೇನೋ, ನಾವು ಬೇಡುತ್ತಾ ಇರುವುದು ಆತನ ಕಿವಿಗಳಿಗೆ ಬೀಳುತ್ತಾ ಇಲ್ಲವೇನೋ, ನಮ್ಮ ವಿಷಯವಾಗಿ ಆತನು ಆಲೋಚನೆಗಳನ್ನು ಮಾಡುತ್ತಾ ಇಲ್ಲವೇನೋ, ತನ್ನ ವಾಗ್ದಾನಗಳನ್ನೆಲ್ಲ ಮರೆತು ಬಿಟ್ಟಿದ್ದಾನೇನೋ, ತುಂಬ ವಿಳಂಬವಾಗುತ್ತಾ ಇದೆ, ದೇವರು ನಮ್ಮನ್ನು ತಿರಸ್ಕರಿಸಿ ಬಿಟ್ಟಿದ್ದಾರೇನೋ, ಈ ರೀತಿಯಾಗಿ ಹಲವಾರು ಕಾರ್ಯಗಳು, ಯೋಚನೆಗಳು ನಮ್ಮ ಮನಸ್ಸಿಗೆ ಬರುತ್ತದೆ, ನಮ್ಮೊಂದಿಗೆ ಹೋರಾಡುತ್ತದೆ. ಇಂತಹ ಶೋಧನೆಗಳು ಬರುವಾಗ ನಾವು ಪ್ರಾರ್ಥಿಸಿ ಅದನ್ನು ಜಯಿಸಬೇಕು. ಪ್ರಾರ್ಥಿಸುವಾಗಲೇ ಈ ಕಾರ್ಯಗಳಲ್ಲಿ ನಾವು ಜಯವನ್ನು ಹೊಂದುವುದಕ್ಕೂ ಆಶೀರ್ವಾದಗಳನ್ನು, ಬಿಡುಗಡೆಗಳನ್ನು ಕಾಣುವುದಕ್ಕೂ ಸಾಧ್ಯವಾಗುವಂಥದ್ದು. ಪ್ರಾರ್ಥನೆಯನ್ನು ಬಿಟ್ಟು ಬಿಟ್ಟರೆ ಈ ಕಾರ್ಯಗಳು ದೊಡ್ಡದಾಗಿ ಕಂಡು ನಮ್ಮ ನಂಬಿಕೆಯನ್ನು ಕುಂದಿಸಿ ನಾವು ಸೋತು ಹೋಗುವಂತೆ ವಿಷಯಗಳನ್ನು ಬದಲಾಯಿಸಿ ಬಿಡುತ್ತದೆ. ಆದ್ದರಿಂದ ಬಹಳ ಎಚ್ಚರಿಕೆಯಾಗಿರಿ. ಯೇಸು ಕ್ರಿಸ್ತನು ಕೊಟ್ಟಂತ ಆಲೋಚನೆಯನ್ನು ಗ್ರಹಿಸಿಕೊಳ್ಳಿ, ಎಡಬಿಡದೆ ಪ್ರಾರ್ಥಿಸುವುದಕ್ಕೆ ಪ್ರಾರಂಭಿಸಿ. ನಿಶ್ಚಯವಾಗಿ ನೀವು ಈಗ ಏನೇ ಅಂದುಕೊಳ್ಳುತ್ತಾ ಇದ್ದರೂ ಕೂಡ ಅದೆಲ್ಲವೂ ಬದಲಾಗಿ ಎಲ್ಲವೂ ಕೂಡ ಹಿತಕ್ಕಾಗಿಯೂ ಆಶೀರ್ವಾದಕ್ಕಾಗಿಯೂ ಮಾರ್ಪಡಲಿದೆ. ನೀವು ಅದನ್ನು ನಿಶ್ಚಯವಾಗಿ ಕಾಣುತ್ತೀರಾ. ಹಾಗೆ ನಿಮ್ಮ ಜೀವಿತದಲ್ಲಿರುವಂಥ ದೇವರ ಉದ್ದೇಶಗಳು ಕೂಡ
ಪರಿಪೂರ್ಣವಾಗಿ ನೆರವೇರುತ್ತವೆ. ಆದ್ದರಿಂದ ಈ ದಿವಸಗಳಲ್ಲಿ ಎಂತಹ ಪರಿಸ್ಥಿತಿಗಳೇ ಆಗಿದ್ದರೂ ಕೂಡ ನಾವು ಜಯಶಾಲಿಗಳಾಗುವಂತೆ, ಶೋಧನೆಗಳಲ್ಲಿ ಬಿದ್ದು ಹೋಗದೆ ಜಯದಲ್ಲಿ ಮುನ್ನಡೆಯುವಂತೆ ಎಡಬಿಡದೆ ಪ್ರಾರ್ಥಿಸುವವರಾಗಿ, ದೇವರೊಟ್ಟಿಗಿರುವಂತಹ ಒಂದು ಅನ್ಯೋನ್ಯತೆಯನ್ನ ಕಾದುಕೊಳ್ಳುವವರಾಗಿ, ಸಮರ್ಪಣೆಯಿಂದ, ದೃಢತೆಯಿಂದ, ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮುಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ. ಅಂದು ಅಪ್ಪ, ನಿನ್ನ ಮೇಲೆ ದೃಷ್ಟಿಯನ್ನು ಇಟ್ಟು ನಿನ್ನೆ ನೋಡುತ್ತಾ ಜೀವಿಸಿದಂಥ ನಿನ್ನ ಶಿಷ್ಯರು ನಿನಗೆ ಸಂಭವಿಸಿದಂಥ ಶಿಲುಬೆಯ ಮರಣವನ್ನು ನೋಡಿ ಕುಂದಿ ಹೋಗಬಾರದು, ಸೋತು ಹೋಗಬಾರದು, ಹಿಂಜಾರಬಾರದೆಂಬುದಾಗಿ ಯೋಚಿಸಿ ಅವರು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಲಿ ಎಂಬುದಾಗಿ ಅವರಿಗೆ ಆಲೋಚನೆಯನ್ನು ಕೊಟ್ಟಂತೆ ದಿವಸಗಳಲ್ಲಿ ಕೆಲವೊಮ್ಮೆ ಅಪ್ಪ ನೀವು ವಿಳಂಬ ಮಾಡುವಾಗ, ಕೆಲವೊಮ್ಮೆ ಅಪ್ಪ ನೀವು ಕಾರ್ಯ ಮಾಡುತ್ತಾ ಇದ್ದೀರೋ ಇಲ್ಲವೋ ಎಂಬುದಾಗಿ ಸಂಶಯಗಳು, ಸಂದೇಹಗಳು ಬರುವಾಗ, ಏನು ಕೂಡ ಕಾಣುತ್ತಾ ಇಲ್ಲವಲ್ಲ ಎಂಬುದಾಗಿ ಯೋಚನೆಗಳು ಬರುವಾಗ ನಾವು ಪ್ರಾರ್ಥನೆ ದೃಢವಾಗಿರುವುದಾದರೆ ಖಂಡಿತವಾಗಿ ಆ ಶೋಧನೆಯ ಕಾಲವನ್ನು ನಾವು ಜಯಿಸಬಹುದು, ನಿಶ್ಚಯವಾದ ಜಯಗಳನ್ನು, ಆಶೀರ್ವಾದಗಳನ್ನು ಹೊಂದಬಹುದು ಎಂಬುದನ್ನು ತಿಳಿದು ಈ ದಿವಸಗಳಲ್ಲಿ ಎಡಬಿಡದೆ ಪ್ರಾರ್ಥಿಸುವವರಾಗಿ, ಎಡಬಿಡದೆ ಅಪ್ಪ ನಿನ್ನೊಂದಿಗಿರುವಂತಹ ಸಂಬಂಧದಲ್ಲಿ ದೃಢವಾಗಿದ್ದು ಕರ್ತನನ್ನ ಹಿಂಬಾಲಿಸುತ್ತಾ ನಡೆಯುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಪರಿಸ್ಥಿತಿಗಳು ಬದಲಾದರೂ ಕೂಡ ಬದಲಾಗದೇ ಇರುವಂತಹ ದೇವರೇ, ನಿನ್ನ ಮೇಲೆ ಪೂರ್ಣ ಆಶ್ರಯವನ್ನಿಟ್ಟು ಜಯಶಾಲಿಗಳಾಗಿ ಮಾರ್ಪಡುವಂತೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ನಿನ್ನ ಆತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ರ ನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.